ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿರ್ತಾರೆ ಎಲ್ಲರೂ ಜಾಬ್ ಬರೀ ಅಪ್ಲಿಕೇಶನ್ ಇನ್ನ ಜಾಬ್ ಸಿಗ್ತಾ ಇಲ್ಲ ಹೌದಲ್ಲ ಏನು ರೀಸನ್ ಏನದಕ್ಕೆ ಒಂದು ಪ್ರತಿ ವರ್ಷ ಏನಾಗುತ್ತೆ ಜನಸಂಖ್ಯೆ ಹೆಚ್ಚಾಗುತ್ತೆ ಒಂದು ಜನಸಂಖ್ಯೆ ಹೆಚ್ಚಾದಂಗೆ ಏನಾಗುತ್ತೆ ಅವ್ರಿಗೆಲ್ಲರಿಗೆ ಆಹಾರ ಒದಗಿಸ್ಬೇಕಲ್ಲ ಅವ್ರಿಗೆಲ್ಲರಿಗೆ ಆಹಾರ ಒದಗಿಸ್ಬೇಕ ಇನೋವೇಷನ್ ಕೌನ್ಸಿಲ್ ಗೌರ್ಮೆಂಟ್ ಅವರು ಏನು ಪ್ಲಾನ್ ಮಾಡತ್ತಾರ ಅಂತಂದ್ರೆ ನಿಮ್ಮ ಸುತ್ತಮುತ್ತ ಏನಾರ ಸಮಸ್ಯೆಗಳಿದ್ದು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದ್ರ ಮುಖಾಂತರ ಉದ್ಯೋಗಗಳ ರಚನೆಯನ್ನ ಮಾಡೋದು. ಏನ್ರಿ ನೀವು ರಿಯಲ್ ಲೈಫ್ ಒಳಗೆ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತೀರಿ ನೀವು. ಯಾವ ಸಮಸ್ಯೆಗಳಿರ್ಬೋದು, ಬಸ್ಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಮ ಊರೊಳಗೆ ಯಾವುದೇ ಒಂದು ಐಟಮ್ ಸಿಗದೆ ಇರುವಂತದ್ದಿರ್ಬೋದು. ಈ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ ಐತಿ, ಆ ಹಳ್ಳಿ ಒಳಗೆ ಒಂದು ಕಿರಾಣಿ ಸ್ಟೋರ್ ಇರಲಿಲ್ಲ, ಪ್ರತಿಯೊಬ್ಬರು ಒಂದು ಏನೋ ಸಣ್ಣ ಪುಟ್ಟ ವಸ್ತು ತಗೋಬೇಕನ್ನೋ ಸೌಲಭ್ಯ ಬರಬೇಕು. ಇದು ಕರೆಕ್ಟ್ ಅಲ್ರಿ? ಕರೆಕ್ಟಾ? ಆ ಪರಿಸ್ಥಿತಿ ಒಳಗೆ ಅಲ್ಲಿ ಯಾವ ಒಬ್ಬ ವ್ಯಕ್ತಿ ಅದನ್ನ ಅನಲೈಸ್ ಮಾಡಿ ಅಲ್ಲಿ ಒಂದು ಕಿರಾಣಿ ಸ್ಟೋರ್ ಹಾಕಿದ್ರೆ ವ್ಯಾಪಾರ ಆಯ್ತೋ ಇಲ್ಲೋ, ಅವ್ರದೊಬ್ಬರ ಜೀವನ ನಡೀತೈತಿ. ಸೊ ಇದು ಒಂದು ಸಣ್ಣ ಐಡಿಯಾ ಹೇಳಿದೆ ನಿಮ್ಗೆ. ಹಿಂಗ ನೀವು ನಿಮ್ಮ ಜೀವನದೊಳಗೆ ಏನು ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡಾಕ್ತೀರಿ ಅದನ್ನ ಫಸ್ಟ್ ಲಿಸ್ಟ್ ಮಾಡೋದು, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೊಡೋದು. ಫಸ್ಟ್ ಆಫ್ ಆಲ್ ನಾವು ಯಾರು ಓದಿದ್ವಿ ಇಲ್ಲ ಬೆಳೂರು ಕಾಲೇಜಿನ ನಾವು ಪ್ರೊಫೆಸರ್, ಇವರು ನಮ್ಮ ಸ್ಟೂಡೆಂಟ್ಸ್, BCA ಕಾಲೇಜ್ ಸ್ಟೂಡೆಂಟ್ಸ್. ಸ್ಪೆಷಲಿ BCA ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. Okay, Bachelor of Computer Application is a degree equivalent to BE. BE ನವರು ಏನು ಕಲಿತಾರ ಅವೆಲ್ಲ ಸಬ್ಜೆಕ್ಟ್ಗಳನ್ನ ಇವರು ಕಲಿತಾರ. ಬಟ್ ಅದ 4 ವರ್ಷದ ಕೋರ್ಸ್, ಇದು 3 ವರ್ಷದ ಕೋರ್ಸ್. ಮತ್ತು ಇವ್ರು ಯಾಕೆ ಇಲ್ಲಿ ಇನೋವೇಷನ್ ಈ ಪ್ರೋಗ್ರಾಮ್ ಯಾಕೆ ಮಾಡಬೇಕು? ಇವ್ರಿಗೆ ಅದರಿಂದ ಲಾಭ, ಅದರಿಂದ ನಿಮಗೇನು ಲಾಭ? ಈಗ ನಿಮ್ಗೊಂದು ಏನೋ ಲಾಭ ಐತಂದ್ರೆ ನೀವು ನಮ್ಮ ಮಾತು ಕೇಳ್ತಿರ್ಲಿಕ್ಕೆ ಕೇಳೋದಿಲ್ಲ, ಹೌದಲ್ಲ? ಹೌದಾ ಇಲ್ಲ? ಹಂಗಂದ್ರೆ ನಿಮ್ದು ಗುರಿ ಏನೈತ್ರಿ? ಈಗ ನೆಕ್ಸ್ಟ್ ಫಸ್ಟ್ ನಿಮ್ದು ಗುರಿ ಏನ್ರಿ? ದೇರ್ ಆರ್ 2 types of goals. First one is short term goal and another one is long term goal. What is your first short term goal? ನೀವು ಏನೋ ಡಿಗ್ರಿ ಮುಗಿಸ್ಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅದೇ ನಿಮ್ಮ ಕನಸು. ಕೇಳಿ ಯಾರು ಡಾಕ್ಟರ್ ಆಗ್ತೀರಿ, ಕೇಳಿ ಇಂಜಿನಿಯರ್ ಆಗ್ತೀರಿ, ಅದ ನಿಮ್ಮ ಗೋಲ್ ಅದ? ಸುಳ್ಳೋದಿಲ್ಲ, ನಿಮ್ಮ ಗೋಲ್ ಅದಲ್ಲ. ಏನಾಗ ನಿಮ್ಮ ಗೋಲ್? ಅವರ್ ಮೇನ್ ಗೋಲ್ ಇಸ್ ಟು ಅರ್ನ್ ಮನಿ. ಇಂಜಿನಿಯರಿಂಗ್, MBBS and other professions are just for names. Behind that we all are looking for money. Am I right? Yes or no? Yes. Very nice. Now, first I request all our students to introduce themselves, and after that we'll continue the session. Okay? Okay, come. One by one come on stage and introduce yourself, and after that we'll start the event. Come first. First come on stage. I am Sanjana Karigar, BCA second semester. Myself Megha Shivanand Kabbin. I am from Saudasti. I am studying in SVS Kedavi College, BCA third sem. Myself Spandana Kabbu from Karikatti. My college name is KLBCA Saudati. Myself is Apurva Haragati from KLSVS Kedavi College.
My name is Ritu Jamli from KDBC Solomon. Good afternoon everyone. Myself Shreya Manapagati. I am from KDBC Solomon. Hello everyone, my name is Ilya Perikar. Now I am studying in BCA, Saurabhi College, SVS World. Good afternoon everyone. Myself Lakshmi Pawar. I am from Gurgaon. Currently pursuing third semester BCA in SVS World College, Saurabhi. Good afternoon everyone. My name is Rajeshwari D. Jandakar. I am studying BCA College in SVS Barobi College. I am from Saundatti. ಇದ್ರೊಳಗೆ ಗೊತ್ತದ ನಿಮ್ಗೆ ಯಾರು ಇಲ್ಲಿ ಅವ್ರ ಇಲ್ಲೇ ಕಲ್ತಂತ ವಿದ್ಯಾರ್ಥಿಗಳು ಯಾರು ಸಂಜನ ಈಗ ಇವ್ರಿಗೆ ಕರ್ಕೊಂಡು ಬಂದಿದ್ದ ಉದ್ದೇಶ ಏನ್ರಿ ನಾನು ಒಬ್ಬರು ಬರ್ಬೋದಾಯ್ತಲ್ಲ ಸ್ಪೆಷಲಿ ಇವ್ರನ್ನ ಕರ್ಕೊಂಡು ಬರೋ ಉದ್ದೇಶ ಏನು ಹೇಳ್ರಿ ಇದು ಔಟ್ರೀಚ್ ಪ್ರೋಗ್ರಾಮ್ ಇನ್ನೋವೇಷನ್ ಅಂದ್ರೆ ಏನ್ರಿ ಇವ್ರನ್ನ ಯಾಕೆ ಕರ್ಕೊಂಡು ಬಂದಿವಿ ಅಂದ್ರೆ ಫಸ್ಟ್ ಡಿಗ್ರಿ ಮುಗಿದ ತಕ್ಷಣ ಇವರ ಸ್ಟೂಡೆಂಟ್ಸ್ ಅಂದ್ರೆ ಇಲ್ಲ ಡಿಗ್ರಿ ಮುಗಿದ ತಕ್ಷಣ ಇವ್ರು ಏನಂತಾರ ಪ್ರೊಫೆಷನಲ್ಸ್ ಅಂದ್ರೆ ಆ ಪ್ರೊಫೆಷನಲ್ ಶುಡ್ ಹ್ಯಾವ್ ಅ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲಾಂಗ್ ವಿತ್ ಸ್ಟೇಜ್ ಕರೇಜ್ yes or no okay that is the first step I have planned them to start learning from today from this session they are going to learn new things new ideas okay first today I will start with collecting problems from you people ಏನು ನೀವು ನಿಮ್ಮ ದಿನನಿತ್ಯದ ಜೀವನದೊಳಗೆ ಏನೇನು ಸಮಸ್ಯೆಗಳದಾವ ಅವುಗಳನ್ನು ಲಿಸ್ಟ್ ಮಾಡೋದು ಹೌದಾ ಆಮೇಲೆ ನೀವು ಲಿಸ್ಟ್ ಮಾಡಿ ನಿಮ್ಮ ಟೀಮ್ ಒಳಗೆ ಅದಕ್ಕೊಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ನಾ ಆಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಮ ಅಂಗಡಿ ನಿಮ್ಮ ಊರೊಳಗೆ ಹಳ್ಳಿ ಒಳಗೆ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಶಾಪ್ ಇರೋಂಗಿಲ್ಲ ಅಥವಾ ಒಂದು ದವಾಖಾನೆ ಇರೋಂಗಿಲ್ಲ ಇದು ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತಂದ್ರೆ ನಿಮ್ಮ ಊರೊಳಗೆ ದವಾಖಾನೆ ಇಲ್ಲ ಎಷ್ಟೋ ಜನ MBBS ಕಲ್ತಾರ ಸಾಕಷ್ಟು ಜನ ಅದಾರ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಟ್ವಿ ಅಂದ್ರೆ ಅವರಲ್ಲಿ ಬಂದೊಂದು ದವಾಖಾನೆ ಓಪನ್ ಮಾಡಿದ್ರೆ ಅವ್ರದ್ದು ಜೀವನನೂ ನಡೀತೈತಿ ಅಲ್ಲಿ ನಿಮಗೆಲ್ಲರಿಗೆ ಅನುಕೂಲ ಆಗುತ್ತೆ ಸೊ ಇದನ್ನೆಲ್ಲ ಯಾರು ಮಾಡ್ತಾರ ಗೌರ್ಮೆಂಟ್ದವ್ರು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ದು ಐಡಿಯಾವನ್ನು ತಗೊಂಡು ಸಪೋಸ್ ಇಫ್ ಯುವರ್ ಐಡಿಯಾ ಇಸ್ ವೆಲ್ ಅಂಡ್ ಗುಡ್ ಟು ಸ್ಟಾರ್ಟ್ ದ ಬಿಸ್ನೆಸ್ ದೇ ವಿಲ್ ಪ್ರೊವೈಡ್ ಅಪ್ ಟು 5 lakh ಆಫ್ ಮನಿ ಅವ್ರು ಏನು ಮಾಡ್ತಾರೆ ಈಗ ನಿಮ್ದು ಐಡಿಯಾ ಕರೆಕ್ಟ್ ಇತ್ತು ಇವ್ರ ಬಿಸ್ನೆಸ್ ನಡೀತೈತೆ ಅನ್ನೋದಿತ್ತಂದ್ರೆ ಅವ್ರು ನಿಮ್ಗೆ 5 lakh ವರೆಗೂ ನಿಮ್ಗೆ ಅಮೌಂಟನ್ನು ಕೊಡ್ತಾರೆ ಧನ ಸಹಾಯವನ್ನು ಮಾಡ್ತಾರೆ ಅದಕ್ಕೆ ಫಸ್ಟ್ ಸ್ಟೆಪ್ ಏನಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಒಂದು ಪೆನ್ ಒಂದು ಪೇಪರ್ ತಗೊಂಡು ನಿಮ್ಮ ಪ್ರಾಬ್ಲಮ್ಸ್ ಏನಿದಾವೆ ಬರೀತೀರಿ ಎಸ್ ಆರ್ ನೋ ಒಟ್ಟ ನಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಅನ್ನೋ ಕೈ ನಮ್ಮ ಊರೊಳಗೆ